ಗುರುಜಿ, ಸಂಸ್ಕಾರಗಳ ವಿಭಾಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇದರಲ್ಲಿ? ನೋಡಿ, ಸಂಸ್ಕಾರ ವಿಭಾಗದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷ ಅಂತ ಏನು ಹೇಳಿದ್ದೀನಿ, ಆತ್ಮ ಸಂಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ನಮ್ಮ ಆತ್ಮಗಳನ್ನು ಶುದ್ಧೀಕರಣ ಪಡಿಸ್ಕೋಬೇಕು. ಮಾಸ ಶಿವರಾತ್ರಿ ಅಂದರೆ ಪ್ರತಿ ತಿಂಗಳಲ್ಲಿ ನಾವು ಶಿವರಾತ್ರಿಯನ್ನು ಆಚರಿಸ್ತಾ ಬರ್ತೀವಿ ಅಂತ ಹೇಳ್ತೀವಿ. ಶಿವರಾತ್ರಿಯನ್ನು ಮಾಘ ಮಾಸದಲ್ಲಿ ಮಾತ್ರ ಆಚರಿಸ್ತೀವಿ. ಈಶ್ವರ ಪರಿಪೂರ್ಣವಾಗಿ ಇಡೀ ಜಗತ್ತಿನಲ್ಲಿ ನಿದ್ರಾವಸ್ಥೆಯಲ್ಲಿದ್ದವನ್ನು ಎಬ್ಬಿಸ್ತೀವಿ ಅಂತ. ಅದಕ್ಕೋಸ್ಕರ ಈ ಮಾಸ ಶಿವರಾತ್ರಿಯಲ್ಲಿ 12 ಮಾಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿಯಲ್ಲಿ ಈಗ ಒಂದು ದೊಡ್ಡ ಸ್ಮರಣೆಯನ್ನು ಮಾಡ್ಕೋಬೇಕು. ಆ ದೊಡ್ಡ ಸ್ಮರಣೆ ಒಂದೊಂದು ರೀತಿ. ಮಳೆಗಾಲದಲ್ಲಿ ಬೇರೆ, ಬಿಸಿಲುಗಾಲದಲ್ಲಿ ಬೇರೆ, ಚಳಿಗಾಲದಲ್ಲಿ ಬೇರೆ, ಹಿಮ ಬೀಳ್ತಾ ಇದ್ದಾಗ ಬೇರೆ, ಯಾವ ಕಾಲಕ್ಕೂ ನೀರು ಹರಿತಾ ಇದ್ದಾಗ ಬೇರೆ, ಈ ರೀತಿ ಒಳ್ಳೆ ಒಳ್ಳೆ ಫಸಲು ಬಂದಾಗ ಆ ಒಂದು ಧಾನ್ಯಾಧಿಪತಿಯಾಗಿರ್ತಕ್ಕಂಥ ಪರಮೇಶ್ವರನು ಬೇರೆ. ಒಂದೊಂದು ಮಾಸಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ. ಆದರೆ ಈ ಮಳೆಯಲ್ಲಿ ಸಮೃದ್ಧಿ ಆಗಿರ್ತಕ್ಕಂಥ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ಪುಣ್ಯ ಬಹಳ ವಿಶೇಷ ಅಂದರೆ ದಕ್ಷಿಣದಲ್ಲೇ ವಾಸವಾಗಿದ್ದೀವಿ ನಾವುಗಳು. ಆ ದಕ್ಷಿಣದಲ್ಲಿರ್ತಕ್ಕಂಥ ಆಂಧ್ರ ಭಾಗದಲ್ಲಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ. ಅಂದರೆ ಇಡೀ ಜಗತ್ತಲ್ಲಿ ಶಕ್ತಿಪೀಠಗಳಲ್ಲಿ ಮಹಾ ದೊಡ್ಡ ಶಕ್ತಿಪೀಠ ಭ್ರಮರಾಂಬಿಕಾ. ಅಂದರೆ ಶಕ್ತಿಪೀಠವು ಜ್ಯೋತಿರ್ಲಿಂಗೇಶ್ವರವು ಎಷ್ಟು ಒಟ್ಟಿಗಿದ್ದಾಗ ಯಾವ ಕಾಲಕ್ಕೂ ಎಲ್ಲೂ ಇಲ್ಲದೇ ಇರತಕ್ಕಂಥ ಮಹಾಕ್ಷೇತ್ರವೇ ಶ್ರೀಶೈಲ ಮಲ್ಲಿಕಾರ್ಜುನ. ಅದಕ್ಕೆ ಇಂಥ ಒಂದು ಮಲ್ಲಿಕಾರ್ಜುನ ಇನ್ನೇನು 2012 ಮೇಲೆ ಪರಿಪೂರ್ಣವಾಗಿ ಮುಳುಗು ಹೋಗ್ತಾ ಇರ್ತಾನೆ. ಆ ಮುಳುಗೋದಾಗ ಆ ಒಂದು ಮೊಸಳೆ ಅಲ್ಲಿ ಸಿಗಾಕೊಂಡ್ಬಿಡುತ್ತೆ. 1 ವಾರಗಳ ಕಾಲ ಆ ಮೊಸಳೆ ಹೊರಗಡೆ ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ದೊಡ್ಡ ಮೊಸಳೆ ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಸಿಗಾಕೊಂಡ್ಬಿಡುತ್ತೆ. ಶ್ರೀಶೈಲ ಮಲ್ಲಿಕಾರ್ಜುನ ನಂದೀಶ್ವರನು ತಿರುಗಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಅವನು ಪೂರ್ತಿಯಾಗಿ ಕಲ್ಲೇ ಜರುಗ್ಬಿಡುತ್ತೆ. ಅಷ್ಟು ರಭಸವಾಗಿ ಬರುತ್ತೆ, ಅಷ್ಟು ರಭಸವಾಗಿ ಹರಿಯುತ್ತೆ ಆ ನದಿ. ಪ್ರವಾಹ ಸ್ವರೂಪದಲ್ಲಿ ತುಂಗಾ ಭದ್ರಾ ಎರಡೂ ಸೇರಿಬಿಟ್ರೆ ಏನು ಆಗಬೇಕು ಅಂತ ಒಂದು ಅನಾಹುತಗಳು ಮಂತ್ರಾಲಯದಿಂದ ಪ್ರಾರಂಭವಾಗಿ ಎಷ್ಟೋ ವಿಶೇಷವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಸೇರಬೇಕಾದ್ರೆ ಪಾತಾಳದಿಂದ ಮೇಲುಭಾಗದವರೆಗೂ ತುಂಬಬೇಕಾದ್ರೆ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ಮಹಾಕ್ಷೇತ್ರ ಯಾರ ಅಧಿಪತಿ? ಸಾಕ್ಷಾತ್ ಚಿಂತಾಮಣಿ ಪರಿಪೂರ್ಣವಾಗಿ ಮಹಾಗಣಪತಿ. ಅದಕ್ಕೆ ಚಿಂತಾಮಣಿ ಗಣಪತಿ ಅಂತ ಹೇಳಿ ಅವನ ಸ್ಮರಣೆ ಮಾಡ್ಕೋಬೇಕು. ಕಾಂಚನಂ ಕಾರ್ಯಸಿದ್ಧಿ. ಈ ಕಾಂಚನ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಾವು ಚಿಂತಾಮಣಿ ಗಣಪತಿನ ನೆನೆಸ್ಕೊಂಡು ಇವತ್ತಿನ ಕ್ಷೇತ್ರ ವಿಶೇಷವಾಗಿ ಮಾಸ ಶಿವರಾತ್ರಿಯಲ್ಲಿ ಅಧಿಪತಿಯಾಗಿರೋ ಜ್ಯೋತಿರ್ಲಿಂಗ ಯಾವುದು ಅಂದರೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ. ಈ ಮಲ್ಲಿಕಾರ್ಜುನ ಅಂದರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇರತಕ್ಕಂಥವರೆಲ್ಲ ನೀವೆಲ್ಲರೂ ಎಲ್ಲಿ ಹೋಗ್ಬೋದು? ಮುಡುಕ್ತೊರೆಯಲ್ಲಿ ತಲಕಾಡಲ್ಲಿ ಇರತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ಬೋದು. ಬಹಳ ಜನ ಮಲ್ಲಿಕಾರ್ಜುನ ದಕ್ಷಿಣ ಕ್ಷೇತ್ರದಲ್ಲಿರ್ತಕ್ಕಂಥ ಆ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಆಂಧ್ರ ಭಾಗಕ್ಕೆ ಹೋಗ್ಬೋದು. ವಿಶೇಷವಾಗಿ ಗುರುಕ್ಷೇತ್ರ ಇರತಕ್ಕಂಥ ನಾವುಗಳು ರಾಯಚೂರು, ಗದಗು ಆ ಕಡೆ ಹೋದಾಗ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಹೋಗ್ಬೋದು. ಇಂಥ ಒಂದು ಮಹಾಕ್ಷೇತ್ರದಲ್ಲಿ ಎಲ್ಲ ವಿಚಾರಪೂರ್ವಕವಾಗಿರ್ತಕ್ಕಂಥ ಪರಮೇಶ್ವರನ್ನ ನಮ್ಮ ಸಂಸ್ಕಾರದಲ್ಲಿ ಏನು ಹೇಳ್ತೀವಿ? ಮಲ್ಲಿಕಾರ್ಜುನ ಅಂದರೆ ನವಿಲ್ಗೆರೆ. ಈ ಮಲ್ಲಿಕಾ ಅನ್ನೋದು ನವಿಲ್ಗೆರೆ. ನವಿಲ್ಗೆರೆಯನ್ನು ನೀವು ಏನು ಹೇಳಬೇಕು? 5 ನವಿಲ್ಗೆರೆಯನ್ನು ತಂದು ಪರಮೇಶ್ವರನಿಗೆ ಒಪ್ಪಿಸ್ತಕ್ಕಂಥ ದಿನ. ಅದಕ್ಕೆ ಈ ಮಾಸ ಶಿವರಾತ್ರಿ ಇವತ್ತೇ ಬಹಳ ವಿಶೇಷವಾಗಿ ಬುಧವಾರ ನವಿಲ್ಗೆರೆಯನ್ನು ಎಲ್ಲಾದರೂ ಸಿಗುತ್ತೆ. ಆ 5 ನವಿಲ್ಗೆರೆಗಳು ಮನೆಯಲ್ಲಿ ನೀವು ಯಾವತ್ತು ತಿಳ್ಕೊಳ್ಳಿ, ದೇವರ ಮನೇಲಿ ಒಂದು, ಯಾವ ಕಾಲಕ್ಕೂ ಮನೆ ವಿದ್ಯಾಭ್ಯಾಸ ಅಂದರೆ ಮಕ್ಕಳು ಎಲ್ಲಿ ಓದ್ತಾರೋ ಅಲ್ಲಿ ಒಂದು, ದೇವರ ಸ್ಥಾನ ಅಂದರೆ ಮನೆಯಲ್ಲಿ ನಾವುಗಳು ಏನು ಮಾಡ್ತೀವಿ? ತಲೆ ಬಾಗಿ ಹೋಗಿ ಬರುವಂಥದ್ದು ದೇವರ ಸ್ಥಾನ. ಅಂದರೆ ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹೊಸಲನ್ನ ಹೀಗೆ ಮೇಲೆ ಮುಟ್ಕೊಂಡು ಮೇಲೆ ಏನಿದೆ ಅಷ್ಟಲಕ್ಷ್ಮಿನ ಹಾಕಿಂದ ಅಲ್ಲೇ ಆ ಸ್ಥಾನದಲ್ಲಿ ಅಲ್ಲಿ ಒಂದು ನವಿಲ್ಗೆರೆ ಇದ್ದರೆ ತಲೆ ಕೆಳಗೆ ಹೋಗಿ ಬರಬೇಕು. ಅಲ್ಲಿ ಏನಾಗುತ್ತೆ, ನಾವು ಹೋಗಿ ಬರಬೇಕಾದ್ರೆ ನವಿಲ್ಗೆರೆ ನೋಡಿ ಯಾವತ್ತೂ ಸಾಧಾರಣವಾಗಿ ಎಂಥ ದೋಷ ಬಂದರೂ ಅದು ಹೀಗೆ ಪದರ್ತಾ ಇರುತ್ತೆ. ಗಂಡು ನವಿಲು ವಿಶೇಷವಾಗಿ ಅದರಲ್ಲಿ ಏನಂದರೆ ದೋಷಗಳನ್ನ ತೆಗಿತಾರೆ. ನೋಡಿ, ಮೌಲ್ವಿ ಸಾಬುಗಳು ಏನಿರ್ತಾರೆ ಇವತ್ತಿನ ದಿವಸ ದರ್ಗಾಲ್ ಹೋದರೆ ನವಿಲ್ಗೆರೆಯಲ್ಲೇ ದೋಷಗಳು ತೆಗೆಯೋದು. ಯಾವುದಾದ್ರು ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ನವಿಲ್ಗೆರೆಯಲ್ಲೇ ದೋಷ ತೆಗೆಯೋದು. ಆ ನವಿಲ್ಗೆರೆಯಲ್ಲಿ ಯಾವುದೇ ದೋಷಗಳು ಅಂಟ್ಕೊಳ್ಳಲ್ಲ. ಅದಕ್ಕೆ ನಾವು ನಡ್ಕೊಂಡು ಹೋಗಿ ಬರಬೇಕಾದ್ರೆ ಆ ನವಿಲ್ಗೆರೆ ಜಾಗ ದೇವರ ಮನೆ, ಮೇಲ್ಗಡೆ ಇರ್ತಕ್ಕಂಥ ದೈವ ಸಾನ್ನಿಧ್ಯ ಇರೋ ಜಾಗ, ವಿದ್ಯಾಭ್ಯಾಸದ ಜಾಗ. ಇನ್ನು 2 ನವಿಲ್ಗೆರೆ ಏನು ಮಾಡಬೇಕು? ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆ ಔಷಧಿ ಕ್ಷೇತ್ರ ಅಂತ ಕರಿತೀವಿ. ಈ ಔಷಧಿ ಕ್ಷೇತ್ರಕ್ಕೆ ನಾವು ಔಷಧಿಯನ್ನು ಏನು ತಯಾರು ಮಾಡಬೇಕು, ಔಷಧಿಯನ್ನು ಯಾವ ಮೂತ್ರಿ ಉಪಯೋಗಿಸ್ಬೇಕು, ಮನೆಯಲ್ಲೇ ಔಷಧಿಯನ್ನು ತಯಾರು ಮಾಡಿಸಿದಾಗ ಇದನ್ನು ಯಾವ ರೀತಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಮನೆ ಸುತ್ತಲೂ ನಾವುಗಳೇ ದೃಷ್ಟಿಯನ್ನು ತೆಗೆದುಕೊಳ್ಳೋದು, ಇದನ್ನು ನಾನು ತೆಗೆಸ್ಕೊಡ್ತೀನಿ. ಅದಕ್ಕೆ ನೀವು ಫಸ್ಟಿಗೆ ಏನು ಮಾಡಿ, ಇವತ್ತಿನ ದಿವಸ ಎಲ್ಲರೂ ಕಾರ್ಯಕ್ರಮ ನೋಡಿದ ತಕ್ಷಣ ಸಾಯಂಕಾಲ ಅಷ್ಟೊತ್ತಿಗೆ ಇವತ್ತು ಸಂಸ್ಕಾರ ಅಲ್ವಾ, ಹೋಗ್ಬಿಟ್ಟು ಎಲ್ಲ 5 ನವಿಲ್ಗೆರೆ ಅಂದರೆ ಸಾಕು. ಒಂದು ಉದ್ದುದಕ್ಕೆ ಸಣ್ಣ ಕಟ್ ಮಾಡ್ಬಿಡಿ ಸಿಗುತ್ತೆ. 5 ನವಿಲ್ಗೆರೆಗಳು ಇಲ್ಲ ಹಳೆ ಮನೇಲಿ ಭಾಳ ಜನಕ್ಕೆ ಇರುತ್ತೆ. ಆ 5 ನವಿಲ್ಗೆರೆಗಳು ಮತ್ತೆ ದೇವ್ರ ಮನೇಲಿ ಈಶ್ವರನ ಹತ್ರ ಇಟ್ಟು ಒಪ್ಪಿಸ್ಬೇಕು. ಒಪ್ಪಿಸಿ ಸ್ಮರಣೆ ಮಾಡಿಕೊಂಡ್ರೆ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ಸಮೇತ. ಅದಕ್ಕೆ ನೀವೇನು ಮಾಡಬೇಕು? ಇವತ್ತು ಶಿವ ಸಹಸ್ರನಾಮವನ್ನು ಎಲ್ಲರೂ ತಿಳ್ಕೊಳ್ಳಿ. ಶಿವ ಸಹಸ್ರನಾಮ ಅಥವಾ ಶಿವ ಅಷ್ಟೋತ್ರ. ಓಂ ಶಿವಾಯ ನಮಃ, ಓಂ ಓಂ ಶಂಭವೇ ನಮಃ, ಓಂ ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ. ಆ ಥರ ಈ ಒಂದು ಪರೀಕ್ಷಾಪೂರ್ವಕವಾಗಿ ಅವನ ಸ್ಮರಣೆ ಮಾಡ್ಕೋಬೇಕು. ಇಂಥ ಒಂದು ಈಶ್ವರನ ಪೂರ್ತಿ ಅನುಗ್ರಹ, ಮಲ್ಲಿಕಾರ್ಜುನ ಸ್ವಾಮಿ ಅನುಗ್ರಹ ಸಿಗುತ್ತೆ. ಇವತ್ತು ನೀವು ಬೆಳಗ್ಗೆ ಆ ಸ್ನಾನ ಪೂಜೆ ಪುನಸ್ಕಾರ ಏನು ಮಾಡ್ಕೊಂಡ್ಬಿಟ್ಟಿದ್ದೀರಾ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, 5 ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ತಂದು ಈಶ್ವರನಿಗೆ ಒಪ್ಪಿಸಿದ ಮೇಲೆ ರಾತ್ರಿ ಎಲ್ಲರಿಗೂ ನೀವೇನೆ, ಮನೆ ಗೃಹಿಣಿ ಇದ್ದರೆ ತಾಯಾದವರು
ಅವಳು ಎಲ್ಲರಿಗೂ ಹೀಗೆ ಒಂದು ನಿವಾಳಿಸ್ಬಿಟ್ಟು ಮಲ್ಕೊಳ್ಳಿ. ಅಷ್ಟು ಮಾಡಿ ಮತ್ತೆ ತಿರುಗಿ ದೇವ್ರ ಮನೆ ಇಟ್ಬಿಡಿ. ನವಿಲ್ಗೆರೆ ಎಲ್ಲಿವರೆಗೂ ಇರುತ್ತೋ ಅಷ್ಟು ವಿಶೇಷವಾಗಿ ನಿಮ್ಮ ಮನೇಲಿ ಯಾವ ದೋಷಗಳು ಬರಲ್ಲ. ಅದಕ್ಕೆ ಪುಸ್ತಕಗಳಲ್ಲಿ ಇಟ್ಕೊಂಡಾಗ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗುತ್ತೆ. ಏನು ಕಟ್ಟಾಗತ್ತೆ ಜೀವನ ಅಂದರೆ ಅವ್ನಿಗೆ ಇಂಟ್ರೆಸ್ಟ್ ಹೋಗ್ತಾ ಇದೆ, ಎಲ್ಲ ಹೊರಟೋಗ್ತಾ ಇದೆ, ಅವ್ನು ಓಡೋಕ್ಕಾಗ್ತಾ ಇಲ್ಲ ಅನ್ನೋ ಮನಸ್ಸು ಬರುತ್ತಲ್ಲ, ಅದೆಲ್ಲ ಕಟ್ ಮಾಡೋವಂಥದ್ದೇ, ಆ ಮೈಂಡನ್ನು ಸೆಟ್ ಮಾಡೋವಂಥದ್ದೇ ಈ ನವಿಲ್ಗೆರೆ. ಇವತ್ತು ಅಂಥ ಒಂದು ಮಹಾಶಿವರಾತ್ರಿ ಅಂತ ಮಾಸ ಶಿವರಾತ್ರಿ, ಮಾಸ ಅಂದರೆ ಒಂದು ತಿಂಗಳಿಗೆ, ಮಲ್ಲಿಕಾರ್ಜುನನ ಈ ಒಂದು ಮಾಸ ಬಹಳ ವಿಶೇಷ. ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ನಾವು ನೀವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಗುರುಜಿ, ಇಂದು ಕೂಡ ಸಾಕಷ್ಟು ಮಾಹಿತಿಯ ಬುತ್ತಿಯನ್ನೇ ನಮ್ಮ ಮುಂದಿಟ್ಟಿದ್ದೀರಾ ಅಂತ ಹೇಳ್ಬೋದು. ಎಂದಿನಂತೆ ಇಷ್ಟು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಯ್ತು. ನಿಮ್ಮ ಅಪ್ಪಣೆಯನ್ನ ಪಡಿತಾ ಮತ್ತೆ ನಾಳೆ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.